ಯತ್ನಾಳ್ ಅವರ ನಾಲಿಗೆ ಹರುಕು ನಾಲಿಗೆ. ಯತ್ನಾಳ್ ಅವರಿಗೆ ಮಾನ ಮರ್ಯಾದೆ ಇಲ್ಲ. ಯತ್ನಾಳ್ ಅವರು ನಮ್ಮ ಜಾತಿ ನಿಂದನೆ ಮಾಡಿದ್ದಾರೆ. ಬಸವಣ್ಣನವರಿಗೂ ಕೂಡ ಅವಮಾನ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಹಾಗೂ BJP ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರನ್ನು ಬೈಯೋದು ಬಿಟ್ಟು ಬೇರೆ ಕೆಲಸ ಇಲ್ಲ. ಅಲ್ಲದೆ ಭಾರತೀಯ ಜನತಾ ಪಾರ್ಟಿಯ ಒಂದು ಕಪ್ಪು ಚುಕ್ಕೆ ಇವರಾಗಿದ್ದಾರೆ ಅಂತ ಏನು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಈರಣ್ಣ ಸಿ ಹಡಪದವರು ಯತ್ನಾಳ್ ವಿರುದ್ಧ ನೇರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಾಯಿ ಬಚ್ಚಲು ಬಾಯಿಯಾಗಿದೆ. ಧರ್ಮಗಳ ನಡುವೆ ಹಾಗೂ ಸಮಾಜಗಳ ನಡುವೆ ಒಡಕನ್ನು ತರುವ ಕೆಲಸ ಅವರು ಮಾಡುತ್ತಿದ್ದಾರೆ. ಅಣ್ಣ ಬಸವಣ್ಣನವರ ಬಗ್ಗೆ ಅಪಹಾಸ್ಯವಾಗಿ ಮಾತನಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಶಾಸಕ ಸ್ಥಾನದಿಂದ ಹಾಗೂ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಸದುದ್ದೀನ್ ಓವೈಸಿಗೆ ಬೈಯುವ ಬರದಲ್ಲಿ ನಿಜಾಮ ಹಜಾಮ ಅಂತಕ್ಕಂಥ ಪದ ಈ ನಮ್ಮ ಕ್ಷೌರಿಕ ಜನಾಂಗದ ಒಂದು ಅವಾಚ್ಯ ಪದ ಮತ್ತು ಉರ್ದು ಪದ ಮತ್ತು ಒಂದು ಸರ್ಕಾರ ನಿಷೇಧಿಸಿದ ಪದ ಬಳಕೆ ಮಾಡಿದ್ದಾರೆ. ಇವತ್ತಿನ ದಿವಸ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಯತ್ನಾಳ್ ಅವರೇ, ನೀವು ಏನಾದರೂ ಈ ಒಂದು ಕ್ಷೌರಿಕ ಜನಾಂಗಕ್ಕೆ ಒಂದು ನಿಷೇಧಿತ ಪದ, ಅವಾಚ್ಯ ಪದ ಮತ್ತು ಉರ್ದು ಮೂಲದ ಪದವನ್ನು ಬೈದು ನಮಗೆ ನಿಂದನೆ ಮಾಡಿದಿರಿ, ಜಾತಿ ನಿಂದನೆ ಮಾಡಿರಿ. ಅದಕ್ಕೋಸ್ಕರ ಇವತ್ತಿನ ದಿವಸ ಒಂದು ಹಡಪ ಸಮಾಜದ ಜಿಲ್ಲಾಧ್ಯಕ್ಷನಾಗಿ, ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ OBC ಮೋರ್ಚಾದ ರಾಜ್ಯ ಕಾರ್ಯದರ್ಶಿಗೆ ಹೇಳಲು ಇಚ್ಛೆಪಡ್ತೀನಿ, ನೀನು ಒಂದು ಸಮಾಜಕ್ಕೆ ನೋವು ಉಂಟು ಮಾಡಿದೆ. ಕರ್ನಾಟಕದಲ್ಲಿ ಹಡಪ ಕ್ಷೌರಿಕ ಸಮಾಜದವರು 18ರಿಂದ 20 ಲಕ್ಷ ಜನಸಂಖ್ಯೆ ಇದ್ದೀವಿ, ಎಲ್ಲರಿಗೂ ಕೂಡ ಬಹಳ ನೋವು ಉಂಟಾಗಿದೆ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಜನ ನೋವಿನಲ್ಲಿದ್ದಾರೆ ಮತ್ತು ಅದನ್ನು ತೀವ್ರವಾಗಿ ನಾನು ಖಂಡನೆ ಮಾಡ್ತೀನಿ. ಯತ್ನಾಳ್ ಅವರೇ, ಇವತ್ತೊಂದು ದಿವಸ ನಿಮಗೆ ಯತ್ನಾಳ್ ಅನ್ಬಾರ್ದು, ಹರಕು ನಾಲಿ ಯತ್ನಾಳ್ ಅವರೇ, ಬಚ್ಚಲು ಮೋರಿಯ ಯತ್ನಾಳ್ ಅವರೇ ಅನ್ಲಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಿಮ್ಮದು ಏನೂ ಕೆಲಸ ಇಲ್ಲದಂಗೆ ಕಾಣ್ತದೆ. ಮಾತಾಡ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಬೈಯೋದೇ ನಿಮ್ಮ ಕೆಲಸವಾಗಿದೆ. ನಿಮ್ಮದು ಏನು ಕೆಲಸಪ್ಪ ಅಂತಂದರೆ, ಇವತ್ತಿನ ದಿವಸ ನೀವು ಏನಾದರೂ ಇವತ್ತಿನ ದಿವಸ ನೀವು ಹೋರಾಟ ಮಾಡಿದರೆ ವಕ್ಫ್ ಬೋರ್ಡ್ ವಿರುದ್ಧ ಅಲ್ಲದು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರ ವಿರುದ್ಧ ನೆಪ ಮಾತ್ರಕ್ಕೆ ವಕ್ಫ್ ಬೋರ್ಡ್ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇವತ್ತಿನ ದಿವಸ ಅವರು ಇವರನ್ನ ಎಲ್ಲರೂ ಬೈದು ಇವತ್ತಿನ ದಿವಸ ಬೈದಿರಿ, ಓಕೆ, ಆದರೆ ನಮ್ಮ ಜಾತಿ ನಿಂದನೆ ಮಾಡಿದ್ರೆ ಓಕೆ, ಆದರೆ ಇವತ್ತು ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಬಂದು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಅದಲ್ಲದೆ ಇವತ್ತಿನ ದಿವಸ ಹರಕು ಮತ್ತು ಬಚ್ಚಲ ಯತ್ನಾಳ್ ಅವರೇ ಒಂದು ಸಮಾಜಕ್ಕೆ ಮೇಲ್ಕಟ್ಟಿ, ಒಬ್ಬ ವ್ಯಕ್ತಿಗೆ ಮೇಲ್ಕಟ್ಟಿ ಜಾತಿಗಳ ಜಗಳ ಹಚ್ಚುವ ಮತ್ತು ಶಾಂತಿ ಕಳೆದುವ ಕೆಲಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಹೇಳಿಕೆಯಿಂದ ಇವತ್ತು ಕೆಲವು ದಿನಗಳ ಹಿಂದೆ ನಡೆದಂತಹ 3 ವಿಧಾನಸಭಾ ಮತಕ್ಷೇತ್ರದಲ್ಲಿ ನಿಮ್ಮ ಹೇಳಿಕೆ ನೀಡಿ ಅವು 3 ಮತಕ್ಷೇತ್ರಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿ ಸೋಲಲು ಕಾರಣವಾಗಿದೆ. ಅದಕ್ಕೋಸ್ಕರ ನೀವು ವಿನಾಶಕಾಲಿ ವಿಪರೀತ ಬುದ್ಧಿ ಎನ್ನುವ ಹಾಗೆ ಯತ್ನಾಳ್ ಅವರೇ, ರಾಜಕೀಯವಾಗಿ ನಿಮ್ಮ ವಿನಾಶಕಾಲ ಬಂದಿದೆ ಅಂತ ಇವತ್ತಿನ ದಿವಸ ಗಂಟಾ ಘೋಷಣೆಗೆ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಜನರು ನಿಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ನಿಮಗೆ ಅಹಂಕಾರ ಬಂದಿದೆ, ನಿಮಗೆ ದುರಹಂಕಾರ ಬಂದಿದೆ. ಆ ಬಸವಣ್ಣನವರ ಒಂದು ಜನ್ಮಭೂಮಿಯಲ್ಲಿ ಹುಟ್ಟಿ ಇವತ್ತಿನ ದಿವಸ ನೀವು ಇಂಥ ಮಾತಾಡ್ತಿರಲ್ಲ, ನೀವು ಎಂಥ ಕನಿಷ್ಠ ಒಂದು ಬಲವನ್ನು ಬೆಳೆಸಿದಿರಿ. ಬಸವಣ್ಣನವರಿಗೆ ಒಂದು ಏನಪ್ಪ ಅಂತಂದರೆ ನೀವು ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದೀರಿ ಅಂತಂದಿರಿ. ಅದನ್ನು ಎಲ್ಲ ಕರ್ನಾಟಕದ ಮಠಾಧೀಶರು ಮತ್ತು ಶರಣ ಭಕ್ತರು, ಶರಣಾದಿ ಶರಣರು, ಶರಣ ಪ್ರಮುಖರು ಕೂಡ ನಿಮಗೆ ಕ್ಷಮಿಸಲ್ಲ ಭಾಳ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಬರ್ತಕ್ಕಂಥದ್ರಲ್ಲಿ ಆ ಶರಣರ ಒಂದು ಪಾಪ ನಿಮಗೆ ತಟ್ಟುತ್ತದೆ ಇವತ್ತಿನ ದಿವಸ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ದಿವಸ ಬಸವಣ್ಣರು ಒಂದು ಕಡೆ ಹೇಳಿದರೆ, ತನಗಾದ ಕೋಪ ತನ್ನ ಹಿರಿದನ್ನು ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಿನ ಕಿಚ್ಚು ಮನೆ ಸುಡದಲ್ಲೇ ನೆರಮನೆ ಸುಡದಲ್ಲಿ ನಮ್ಮ ಕೂಡಲ ಸಂಗಮ ದೇವ ಅಂತ ಇವತ್ತಿನ ದಿವಸ ಯತ್ನಾಳ್ ಅವರಿಗೆ ತನ್ನ ಕೋಪ, ತನ್ನ ಸಿಟ್ಟು, ತನ್ನ ಅಹಂಕಾರ, ದುರಹಂಕಾರ, ನನಗಿಂತ ದೊಡ್ಡ ಯಾರಿದ್ದೀನಿ ಅಂತ ಗಳಿಸಿದ ಹೇಳತ್ತಿಲ್ಲ. ನಿನ್ನ ದುರಹಂಕಾರನೇ ಒಂದು ದಿವಸ ನಿನ್ನ ಮನೆ ಹೆಂಗೆ ಸುಡ್ತಲ್ಲ, ನಿನಗೆ ನೀನೇ ಸುಟ್ಟುವುದು, ರಾಜಕೀಯವಾಗಿ ಸುಟ್ಟುಕೊಳ್ಳಿ ಬರ್ತಕ್ಕಂಥ ದಿನದಲ್ಲಿ. ಇವತ್ತಿನ ದಿವಸ ನೀವು ಬರೀ ಮಾತೆತ್ತರೆ ಮುಂಜಾನೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಬೈತಾ ಇದ್ದೀರಿ. ನೀವು ಒಳ ಒಪ್ಪಂದ ರಾಜಕೀಯದಲ್ಲಿ ಇದು ಶುದ್ಧ ಸುಳ್ಳು. ನೀವು ಕರ್ನಾಟಕ ಜನತೆಗೆ ಗೊತ್ತದ, ನೀವು ಬಿಜಾಪುರ ಜಿಲ್ಲೆಯಲ್ಲಿ ನೀವು MB ಪಾಟೀಲ್ ಜೊತೆಲಿ ಎಷ್ಟು ಒಳ ಒಪ್ಪಂದ ಮಾಡಿ ಗೆದಿತಾ ಬರ್ತಾ ಇದ್ದೀರಿ ಈ ಚುನಾವಣೆಯಲ್ಲಿ ಅಂತ. ಬಂಧುಗಳು, ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಇವರು ಒಳ ಒಪ್ಪಂದ MB ಪಾಟೀಲ್ ಇವ್ರದ್ದು ಘಂಟಾಘೋಷ ರಾಜಕೀಯದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸಾವಿರ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದ್ದಪ್ಪ ಬಿಜಾಪುರದಲ್ಲಿ, ನೀನು ಎಷ್ಟು ಸಾವಿರ ಲೀಡ್ ಕೊಟ್ಟಿದ್ದಿ ಕಾಂಗ್ರೆಸ್ಗೆ.
ಕಾಂಗ್ರೆಸ್ ಕೊಟ್ಟು ಒಳ ಒಪ್ಪಂದ ರಾಜಕೀಯ ಮಾಡ್ತಾ ಇದ್ದಿದ್ದು ಬಚ್ಚಲು ಬಾಯಿಯ ಮತ್ತು ಹರಕುನಾಲಿ ಯತ್ನಾಳ್ ಅವರೇ ಇವತ್ತು ಮಾತತ್ರ ಜಾತಿ ಅತಿಥಿ ಇವತ್ತು ಹಜಾಮ ಪದ ಬಳಸಿದಲ್ಲ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದೆಲ್ಲ ಚೌರದಲ್ಲಿ ಅಂಗಡಿಯ ಏನು ಮಾಡಿ ಕೂದಲುಗಳಿತ್ತಲ್ಲ ಇಡೀ ರಾಜ್ಯ ಅಂತ ಕೂದಲುಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಬಿಜಾಪುರ ಮನೆಯಲ್ಲಿ ಎಸೆದು ಉಗ್ರವಾದ ಹೋರಾಟ ಮಾಡಲು ನಮ್ಮ ಸಮಾಜ ಚೌರಿಕೆ ಸಮಾಜ ಒಂದಾಗಿದೆ. ಮತ್ತು ನಾನು ಹೇಳ್ತೀನಿ ಈ ಒಂದು ಯತ್ನಾಳ್ ಅವರನ್ನು ಕೂಡಲೇ ದೆಹಲಿಯ ವರಿಷ್ಠರು ನೇತಾರರು ನಮ್ಮ JP ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರು BL ಸಂತೋಷ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಗ್ರವಾಲ್ ಸಾಹೇಬರು ನಮ್ಮ ಕರ್ನಾಟಕದ ಉಸ್ತುವಾರಿ ಅವರು ಕೂಡಲೇ ಇವತ್ತು ನಮ್ಮೆಲ್ಲರ ನನ್ನ ಪರವಾಗಿಲ್ಲ ನಮ್ಮ ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಎಲ್ಲರ ಪರವಾಗಿ ಸಮಸ್ತ ಕಾರ್ಯಕರ್ತರ ಪರವಾಗಿ ಇವತ್ತು ದೆಹಲಿಯ ಮುಖಂಡರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೂಡಲೇ ಈ ಹರಕುನಾಲಿಗೆ ಯತ್ನಾಳ್ ಅವರು ಬಚ್ಚಲು ಬಾಯಿ ಯತ್ನಾಳ್ ಅವರನ್ನು ಕೂಡಲೇ ಪಚ್ಚನಿಂದ ಘಂಟಾಘೋಷವಾಗಿ ಉಚ್ಚಾಟನೆ ಮಾಡಿದ್ದೇ ಆದಲ್ಲಿ ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಪಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗ್ತದೆ. ಬರ್ತಕ್ಕಂಥ ದಿನದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿ ನಾವು ಶ್ರಮಿಸ್ತೀವಿ. ಮತ್ತು ಇಂಥ ಉಚ್ಚಾಟನೆ ಮಾಡೇ ಇದ್ದರೆ ನಮ್ಮ ಪಕ್ಷಕ್ಕೆ ಭಾಳ ತೊಂದರೆ ಮುಂದೆ ಬರ್ತಕ್ಕಂಥ ಹಿನ್ನಡೆ ಆಗ್ತದೆ ಅಂತ ಇವತ್ತು ದೆಹಲಿಯ ವರಿಷ್ಠರಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಕೂಡಲೇ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಬೇಕಾಗಿ ನಾನು ಹಿರಣ್ಯ ಹಡಪ ಸಣ್ಣೂರ್ ರಾಜ್ಯ OBC ಮೋರ್ಚಾದ BJPಯ ರಾಜ್ಯ ಕಾರ್ಯದರ್ಶಿಗಳು ಆಗಲ್ಲ ಅಲ್ಲಿ ಹೈಕಮಾಂಡ್ ನಮ್ಮ ದೆಹಲಿಯ ನಮ್ಮ ಶಿಸ್ತು ಪಾರ್ಟಿ ಆ ಶಿಸ್ತು ಪಾರ್ಟಿ ನಾವು ಹೇಳ್ತೀವಲ್ಲ ಆ ಅಶಿಸ್ತು ಮಾಡ್ತಕ್ಕಂಥ ಯತ್ನಾಳ್ ಅವರು ಇವ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಹೋಗಿ JP ನಡ್ಡಾ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇವರ ಸಾಧಕ ಬಾಧಕಗಳು ಬೈಯತಕ್ಕಂಥ ಇವರಂತ ಮಾಡ್ತದೆ ವಿವಾದಿತ ಹೇಳಿಕೆಗಳು ಇವತ್ತು ಒಂದು ಜಾತಿಗಾಗಲಿ ಒಂದು ಸಣ್ಣ ಜಾತಿಗಾಗಲಿ ಈಗ ನೋಡ್ರಿ ಈ 20 ಲಕ್ಷ ಜನಸಂಖ್ಯೆ ಅದ ನಮ್ಮ ಜನಸಂಖ್ಯೆ ಈ ಹಜಾಮ ಅಂತ ವರ್ಡ್ ಯೂಸ್ ಮಾಡ್ಯಾನ. ಈಗ ನಮ್ಮ ಜನ ನೋವಾಗ್ಯದ ಇಂಥವೆಲ್ಲ ಓಟ್ಗಳು ಕಟ್ ಆಗ್ತಾವೆ. ಈಗ ಅವ್ರು ಏನಂತಾರ ನೀವು ನನಗೆ ಉಚ್ಚಾಟನೆ ಮಾಡ್ರಿ ಯಾರ್ಯಾರ್ದು ಹಗರಣವ ಎಲ್ಲ ಬಿಚ್ಚಿಡ್ತೀನಿ ಅಂತ. ಅದು ಬಿಚ್ಚಿಳಿ ಈ ದಿನ ನಿಮ್ಮಲ್ಲಿ ಹಗರಣವಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತದಂದ ಯಾರ ಬಲ್ಲಿ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮದು ಏನದ ನಿಷ್ಠೂರವಾಗಿ ಬಿಚ್ಚಿಡೋಪ್ಪ ಯತ್ನಾಳ್ ಅವರೇ ಅಂತ ಹೇಳಿದ್ರು. ಯಾಕೆ ಬಿಚ್ಚಿಡಲಾಗಿರಿ ಬ್ಲ್ಯಾಕ್ ಮೇಲ್ ತಂದದ ಏನು CD ಹಗರಣ ಇವ್ರೇನು CD ಬಾಸನ ಕಂಪನಿ ಅದ ಒಂದು ಯತ್ನಾಳ್ ಅವ್ರದ್ದು ಎಲ್ಲರಿಗೆ ಬ್ಲ್ಯಾಕ್ ಮೇಲ್. ಸದಾನಂದ ಗೌಡರು ಪಾಪ ಕೇಂದ್ರ ಸಚಿವರು ಒಳ್ಳೆಯವರು ಅಂತ ಒಳ್ಳೆಯವರಿಗೆ ಏನಪ್ಪ ಸದಾನಂದ ಗೌಡ ಎತ್ತಣ ಸಂಬಂಧವಯ್ಯ ಸದಾನಂದ ಗೌಡ ಅಂತ ಹೇಳ್ತಾರೆ. ಅಹಂಕಾರ ದುರಹಂಕಾರ ಇವತ್ತು ನನಗೆ ಬೇಯೋದಲ್ಲ ವಿಜೇಂದ್ರಿಗೆ ಬೇಯಲ್ಲ ನಮ್ಮ ಜಾತಿಗೆ ಬೇಯೋದಲ್ಲ. ಇವತ್ತು ಅಣ್ಣ ಬಸವಣ್ಣ ಮಹಾಮಾನವತಾವಾದಿ 900 ವರ್ಷಗಳ ಮೊದಲು ಸಮಾಜ ಕಟ್ಟಿದವು ಮತ್ತು ನಮಗೆಲ್ಲರಿಗೂ ಪಾರ್ಲಿಮೆಂಟ್ ಜಗತ್ತಿಗೆ ಪಾರ್ಲಿಮೆಂಟ್ ತೋರ್ತಕ್ಕಂಥ ವ್ಯಕ್ತಿ ಬಸವಣ್ಣ. ಅಂಥವ್ರಿಗೆ ಬೈತಾರಪ್ಪ ಅಂತಂದ್ರೆ ಇವ್ರು ತಿಳ್ಕೋರಿ ನೀವು ಎಷ್ಟು ಕನಿಷ್ಠ ಕೀಳಾದ ಮಟ್ಟಿಗೆ ಇವರು ರಾಜಕಾರಣದಲ್ಲಿ ಮಾತಾಡ್ತಾರಪ್ಪ ಅಂತಂದ್ರೆ ಇವ್ರು ಬರ್ತಕ್ಕಂಥ ದಿನದಲ್ಲಿ ಉಚ್ಚಾಟನೆ ಸದಾಸಿದ್ಧ ಇಲ್ಲಿವರೆಗೂ ಬಿಟ್ಟಿದ್ದು ಮಾತು ದೊಡ್ಡದಾಗಿ ತಪ್ಪಾಗ್ಯದ. ಉಚ್ಚಾಟನೆ ಮಾಡುವಂತೆ ವರಿಷ್ಠರಿಗೂ ಎಲ್ಲ ಇವರು ಮಾಹಿತಿ ಕೊಟ್ಟಿದ್ದೀವಿ. ಉಚ್ಚಾಟನೆ ಆಗೇ ಆಗ್ತದೆ, ಅದು ಶತಸಿದ್ಧದ ಕೆಲವೇ ದಿನಗಳಲ್ಲಿ. BJP ಸೋತ್ ತಿಳ್ಕೊಂಡು ಯಾವಾಗಲೂ ಬೈಕೋತ ಹೊಂಟ್ರ ನೀವು ಬರೀ ಉಚ್ಚಾಟನೆ ಮಾಡ್ರಿ ಅಂತ ಹೇಳ್ತೀರಿ. ಯಾರ ಬಲ್ಲ ದಮ್ಮೇ ಇಲ್ಲಲ್ಲ ಮತ್ತು ಉಚ್ಚಾಟನೆ ಮಾಡಿ ಸರ್ ದಮ್ಮಿದೆ. ಈ ರಾಜಕಾರಣದಲ್ಲಿ ದಮ್ಮು ತೋರಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಪಾರ್ಟಿದಾಗ ಮೊದಲು ಕೂಡ ಹೇಳೀನಿ. ನಮ್ಮ ಪಾರ್ಟಿ ಶಿಸ್ತಿನ ಪಾರ್ಟಿ ಅದ. ನಾವು ನಮ್ಮ ಪಾರ್ಟಿಗೆ ತೊಗೋಬೇಕಾದ್ರೆ ಭಾಳ ಈಸಿ ಅದ. ನಾವು ವೆಲ್ಕಮ್ ಮಾಡಿಕೊಂಡು ಅವರಿಗೆ ನಾವು ನಮ್ಮ ಪಾರ್ಟಿದಾಗ ಸದಸ್ಯತ್ವ ಕೊಡ್ಬೋದು. ಆದರೆ ಉಚ್ಚಾಟನೆ ಮಾಡಬೇಕಾದ್ರೆ ಎಲ್ಲ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಉಚ್ಚಾಟನೆ ಮಾಡ್ಬೇಕಂತ ಅದೆಲ್ಲ ವರಿಷ್ಠರ ಕೈಲದ. ಇಷ್ಟೆಲ್ಲ ಹೇಳತ್ತಾರ ಸಾಧಕ ಬಾಧಕಗಳು ನೋಡ್ತೀರಿ ನಾ ಇಲ್ಲ ಸರ್, ಅದು ಕರೆ ಸಮಯ ಇರ್ತದೆ ಸರ್. ಅವ್ರು ಮಾತಾಡ್ಬೇಕ ಉಚ್ಚಾಟನೆ ಕೂಡಲೇ ಉಚ್ಚಾಟನೆ ಮಾಡ್ಲಿಕ್ಕಾಗಲ್ಲ ಸರ್. ಬಹಳಷ್ಟು ಮೊದಲು ಕೂಡ ಇವರು ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಕೇಂದ್ರ ಮಂತ್ರಿಯಾಗಲಿ ಯಡಿಯೂರಪ್ಪರಿಗೆ ಅವಕಾಶ ಮಾಡಿಕೊಟ್ರು ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. ನಾನು ಬೇಡ ನನ್ನ ಪಕ್ಷ ಸಂಘಟನೆ ಕಟ್ಟಿ ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ತರ್ತೀನಿ ಅಂತೇಳಿ ಯಡಿಯೂರಪ್ಪರು ಇವ್ರ ಹೆಸರು ಪ್ರಪೋಸಲ್ ಮಾಡೋರು. ಯಾರು? ಯತ್ನಾಳ್ ಅವ್ರ ಹೆಸರು ಪ್ರಪೋಸಲ್ ಮಾಡಿದ್ರು. ಎಲ್ಲಿ? ಕೇಂದ್ರಕ್ಕೆ ರೈಲ್ವೆ ಮಂತ್ರಿಗಾಗಿ. ಹೌದಾ? ಅದು ಆದ ನಂತರ ಅಲ್ಲಿ ಕೂಡ ಇವರು ಇಂಥ ವಿವಾದಾತ್ಮಕ ಹೇಳಿಕೆಗಳು ಓವರ್ ಫಾಸ್ಟ್ ಎಲ್ಲ ಮಾಡಿ ಕೆಲಸ ಅಲ್ಲಿ ಕೂಡ ಉಚ್ಚಾಟನೆ ಆದ ನಂತರ ನಮ್ಮತ್ತು ಯಡಿಯೂರಪ್ಪರ ಮನೆಗೆ ಬಂದು ನಮ್ಗೆ ಪಾರ್ಟ್ಯಾಗ ಕರ್ಕೋರಿ ಅಂದಾಗ ಯಡಿಯೂರಪ್ಪರು ಪ್ರಪೋಸಲ್ ಮಾಡಿ ಮತ್ತು ಪಾರ್ಟಿದಾಗ ಅವ್ರಿಗೆ ಜಾಯಿನ್ ಮಾಡ್ಕೊಂಡು ಕೂಡ ಅದೇ ರಾಗ ಅದೇ ತಾಳ ಅಂತಂತಂದ್ರೆ ಇವತ್ತಿನ ದಿವಸ ಅದೇ ಮತ್ತೆ ಆಡ್ಕೋತ ಯಡಿಯೂರಪ್ಪರಿಗೆ ಕರ್ಕೊಂಡವರಿಗೆ ಕೇಂದ್ರ ಮಂತ್ರಿ ಮಾಡ್ಲಕ್ಕೆ ಹಚ್ಚಿದವರಿಗೆ ಅವರಿಗೆ ಕೂಡ ಬೈಯೋದು, ಅವ್ರ ಮಗನಿಗೆ ಕೂಡ ಬೈಯೋದು ಅಂತಂದ್ರೆ ಪಾರ್ಟಿಯ ನಿನ್ನ ಮನಿದದ ಉಚ್ಚಾಟನೆ ಮಾಡ್ತಾರ ಮಾಡಲ್ಲ. ಪಕ್ಕಾ 100ಕ್ಕೆ 100 ಕೆಲವೇ ದಿನಗಳಲ್ಲಿ ದೊಡ್ಡ ಲಾಬಿ ಆಗಿದೆ. ಅವನಿಗೆ ಉಚ್ಚಾಟನೆ ಮಾಡಬೇಕು, ಇಲ್ಲಕ್ಕೆ ನಮ್ಮ ಪಕ್ಷಕ್ಕೆ ಭಾಳ ಹಿನ್ನಡೆ ಆಗ್ತದೆ ಕರ್ನಾಟಕದಲ್ಲಿ ಅಂತ ಭಾರಿ ಜನಸಂಖ್ಯೆ ಶಾಸಕರು ಮಾಜಿ ಶಾಸಕರು ಸೇರಿ ಡೆಲ್ಲಿಗೆ ಹೋಗಿ ಅವನನ್ನು ಉಚ್ಚಾಟನೆ ಮಾಡೋರು ನಾವು ಪಟ ಹಿಡ್ಕೊಂತ ಇದ್ದೀವಿ. ನಮ್ಮ ಪಕ್ಷ ಉಳಿವಾಗಿ ಯತ್ನಾಳ್ ನಮ್ಮ ನಾಲಿಗೆ ಹರಕ ಯತ್ನಾಳ್ ಅವರು ಬಚ್ಚಲವ ಯತ್ನಾಳ್ ಅವರನ್ನು ಹಟಾओ BJP कर्नाटक में बचा. ब्यूरो रिपोर्ट आज 32 कन्नड़ न्यूज़ कलबुर्गी.